ಎಲ್ಲಿದೇನ ಅಣ್ಣದರ ಎಲ್ಲ ನೋಡಿದಾರ ಗೊತ್ತಾನೆ ಎಮ್ಮೆಲೆ ನಿಂತ್ಕೊಂಡು ಸರಿ ಸರಿ ಈ ಕಡೆ ಬಂದ್ರ ಏನ್ ಚಂದ್ರಣ್ಣ ಸಮಾಚಾರ ಇವಾಗ ಬಂದ್ಬಿಟ್ಟಿದ್ಯಾ? ಆರಾಮ ಬಿಡಪ್ಪ ನಿಮ್ಮ ಏನು ಫೋನ್ ಇತ್ತಪ್ಪ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ನೋಡ್ಕೊಳ್ಳಿ ಈಗ ಎಮ್ಮೆಲೆ ಅವರು ನನ್ನ ಹೆಂಗ್ ಕರೆಸ್ತಾರ ಒಳಗ ನೋಡ್ಕೊಳ್ಳಿ ಈಗ ನನ್ನ ಪವರ್ ನೋಡಿ ನಮ್ಮ ಅಣ್ಣನ ಪವರ್ ಆಯ್ತಾಯ್ತು. ಸರ್ ಸಾಹೇಬ್ರು ಸ್ವಲ್ಪ ಬಿಸಿ ಇದಾರೆ, ನಾಳೆ ಬಂದ್ಬಿಡಿ. ಸಾಯಕು ಬಿಸಿ ಇದ್ದೀರಾ ನಾನು ರಾತ್ರಿ ಫೋನ್ ಮಾಡಿದ್ರೆ ಹೇಳಿದ್ರು ವಿಧಾನಸೌಧಕ್ಕೆ ಮೀಟಿಂಗ್ ಅದ ಹೋಗ್ಬೇಕು ಅಂತ ಹೌದೌದು ಬರ್ತೀನಿ ಬಿಡಿ ನಾಳೆ ಬನ್ನಿ. ಬಂಡ್ರ ಬಾಸು ನಮ್ಮ ಬಾಸು ಆಯ್ತು ಆಯ್ತು ಬರಪ್ಪ ನಾಳೆ ಬರಪ್ಪ. ಬಿಸಿ ಅವ್ರ ನಾಳೆ ಬರೋ ಮನೆ ಆಯ್ತಾಯ್ತು. ಮುಂದಿನ ದಿನ ಕೊಡೋ ಅಪ್ಲಿಕೇಶನ್ ಕಗಮ್ಯ ಕೊಡೋ ಸೈಡು 25 ಒಂದು ಸೈನ್ ಹಾಕಿ ಅಲ್ಲವೇ ಕೊಡ್ರ ಸಾಕು ಕೊಡ್ರಿ ಎಮ್ ಎಲ್ ಎ ಸಾಹೇಬ್ರು ಮೀಟಿಂಗ್ ಹೋಗ್ಬೇಕು ಹೊಂಟೈತಾರೆ ಆಮೇಲೆ ನನ್ನ ನೀವು ಹಂಗ ಹಿಂಗ ಅನ್ನಂಗಿಲ್ಲ ಆಯ್ತಾ ಎಲ್ಲವರು ಯಾವುದೋ ಮೀಟಿಂಗ್ ಅಲ್ಲವ್ರೆ ಏನ್ ವಿಷಯಪ್ಪ? ಮೀಟ್ ಮಾಡಿದ್ವಿ, ನಮ್ಗೆ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗಿರೋದು. ಸರಿ ಹಿಂಗಿದ್ರೆ ಸರಿ. ತಲೆ ಕೆಚ್ಕೊಂಡು ಆಯ್ತಾ? ನಾನು ಇದೀನಿ. ಏನ್ ವಿಷಯ? ನಮ್ಮೂರ್ದು ರೈತ ಸಂಘಕ್ಕೆ ಅನುದಾನ ಬರ್ಬೇಕಿತ್ತಲ್ಲ. ಹೌದು ಗೊತ್ತೈತೆ ಹೇಳಪ್ಪ. ಅಪ್ಲಿಕೇಶನ್ ಕೊಡ್ಬೇಕು. ಹೌದಾ? ನಾನು ಕೊಡ್ತೀನಿ, ಹೋಗಪ್ಪ ನೀನು. ನಾಳೆ ಬರಗಪ್ಪ. ನೀವು ನಮ್ಗೆ ಒಂಚೂರು ಸಹಕಾರ ಬರ್ಬೇಕು. ನೀನ್ ತಲೆ ಕೆಚ್ಕೊಂಡಮ್ಮ ನಿಮ್ ಜೊತೆ ಸರಿನಾ? ನಿಮ್ಮನ್ನ ಮರೆಯಕತ್ತಿದ ನಿಮ್ ಸಹಕಾರ ನಮ್ಗೆ ಇರ್ಬೇಕು ಸಾ ಇದ್ದೇ ಇರ್ತಕ್ಕಣಪ್ಪ. ನೋಡ್ರೆ ಯೂಟ್ಯೂಬ್ಗೆ ಕ್ಯಾಮ್ರಾ ಬಾಪ ಜನ ಕೆಲಸ ಆಗಿದ್ದ ಕೆಲಸ ಆಯ್ತದ. ಸಾಹೇಬ್ರು ಕೇಳ್ತಿಂತಾರಪ್ಪ. ನನ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟೆ ಬಿಡಿ ನೀವು. ಕೊಡ್ಬೇಕು ಸರ್ ಸಾಲಮನ್ಯ ಕೊಟ್ಟಲ್ವಾ ಕೆಲಸ ಮಾಡೋ ಕೆಲಸ ಮಾಡ್ಕೊಳ್ಳೋದು ಓಟನು ಬಂದವ್ರೆ ಸರ್. 1 ಕೋಟಿ ಕೊಟ್ಟಿರ್ತಾರ ಮರಿ ಅವ್ರ ಊರ್ಗೆ. ಆಯ್ತು, ಒಂದು ಮಾತು ಹೇಳಿ ಕಳಿಸ್ಬಿಡಿ ಸರ್. ಒಮ್ಮೆ ನೆಗ್ಲೆಕ್ಟ್ ಮಾಡಿ ಕಳಿಸಿ ಹೋಗೋಂಗ. ಸಾರ್ ಬಂದ್ಬಿಡ್ರೆ ನಿನ್ನೇನು ಬಂದಿದ್ದು. ಈಗ ಇನ್ನೂ 5 ವರ್ಷದ ಅಧಿಕಾರ ಅವ್ರೇನೋ ನಮ್ಗೆ ಕಿತ್ಕೊಳಕ್ಕಾಗಲ್ಲ. ನೋಡ್ಕೊಂಡು ಹೋಗು. ಮಾತು ಹೇಳ್ಬಿಡಿ ಸರ್. ನೀವು ಮಾತು ಆಯ್ತು ಅಂತ ಹೇಳ್ಬಿಡಿ ಸರ್. ಚಂದ್ರ ಎಮ್ಮೆಲ್ಲ ಸಾಹೇಬ್ರು ಬಂದ್ರು ಲೋಕಲ್ ಬಸ್ ಕೊಡು ಕೊಡಿ ನೋಡ್ತೀನಿ. 3 ದಿನದಿಂದ ಇಲ್ಲೇ ಎಳಿತೇವಿ ನಾವು. ಸರ್ಕಾರ ದುಡ್ಡಿಲ್ಲ ಕಮರಿ ಕೊಳ್ಳಿ ಮರಿ ನಾನು ಈ ಬಿಟ್ಟಿ ಬಗ್ಗೆ ಕೊಟ್ಕೊಂಡು ನಿಮ್ಗೆ ಕೊಟ್ಟನು ಆಗ್ಲಿ. ಊರಿಗೆ ಬಂದ್ರೆ ಲಕ್ಷ ಕೊಟ್ಟು ತಿರ್ಗಾ ಬಂದು ಕೇಳ್ತೀಯಲ್ಲ, ನಿಂಗೆ ನ್ಯಾಯ ಅನ್ಸುತ್ತಪ್ಪ ಇದು? ನೀವು ಬಚ್ಚಿದ್ರೆ ಸರ್ ಆಗ ಓಟ್ ಹಾಕ್ಸ್ಕೊಳ್ಳೋತಲ್ಲ ಆಗ ದುಡ್ಡು ಕೊಟ್ಟಿಲ್ಲಪ್ಪ ಅದಕ್ಕೆ ನಾವು ಕೊಟ್ವಲ್ಲ ಸರ್ ಇಂದ ಕೊಡ್ಬೇಕು. ಹೊಲಗೆ ಎಡಗೈ ಅಂತೀವಿ ನಾವು. ನಿಮ್ ಜೊತೆ ಬಂದ್ವಲ್ಲ ನಾವು ಎಕಡೆ ತಕ್ಕ ಹೊಡ್ಕೋಬೇಕು. ಹಿಂಗ್ ಹೊಡಿಬೇಕು ಫಸ್ಟ್. ಇದೇ ಎಲ್ಲೇ ನೋಡಿದಿರ ಎಲ್ಲ ಮರೆ ನಮ್ಗೂ ನೋಡು. ನಾವು ನಮ್ಮ ಹೆಂಡತಿ ಮಕ್ಕಳು ನಾವು ನೋಡ್ಕೋಬಾರ್ದು. ನಮಗ್ ಕೆಲಸ ಅದು ಇದು ಮಾಡ್ಬೇಕು. ನಮ್ಗೆ ಕೆಲಸ ಸುತ್ತಾಡಿ ಸಾಕಾಗಲ್ಲ ನಮ್ಗ.
ನಮ್ಮ ಅಣ್ಣ ಎಡಗೈ ಬಲಗೈ ಅಂತಿದೆ ನೋಡ್ರಿ ಹೆಂಗಣ್ಣ ನಿಂಗ ಹಿಂಗ ಸಲ ಕರ್ಕ ಬಂದ ನಮ್ ಈಗ ಜೋಡ ಹೊಡಿತಿದೆ ಈಗ ಬೇಕಿದ್ದ ಮರಿ ಇದೆ ತಲ್ಲಿಂದು ನಮ್ ಕಡೆ ಎಲ್ಲೇ ಹೋಯ್ತು ಕುಸ್ತಿ ಬೈಲೆ ಬೈಲೆ ಓಡಕ್ಕಿಂತ ಮನೆದಾಗ ಗೊತ್ತೇ ಎಲ್ಲ ನೀನೇ ತುಟಿಸ್ಗೆ ನುಂಗಿ ಕಡ್ದೆ ಏನ ತುಟ್ಟಿಸ್ಕೊಂಡ್ರೆ ಎಲ್ಲರಿಗೂ ಸಮ ಬಂತಿಲ್ವ ಯಾರು ಗೊತ್ತು ಸೈಡ್ಲಿ ಕೊಟ್ಕೊಂಡ್ರೆ ಜಾಬ್ಗ ಚಿರಾಗ ಬರಕ್ ಕರ್ಕೋಗಿ ಎಲ್ಲರಿಗೂ ಪಾರ್ಟಿ ಕೊಡಿಸ್ಲಕ್ಕೆ ಅಷ್ಟಲ್ಲಿ ನಮಗ್ ಕೊಡ್ಸ್ಬಿಡು ಆಗೋಯ್ತಾ ಊರ್ ಜನಕ್ಕೆ ಬೇಡವಾ ಊರ್ ಜನಕ್ಕೆ ಏನು ಸೌಲಭ್ಯ ಬೇಡವಾ ನಮ್ಗೆ 200 ನಿನಗೆ 300 ನಮಗೆ 200 ನಿನಗೆ 300 ಅದೇ ನ್ಯಾಯ ಏನೋ ಸಣ್ಣ ಸಮ ಹಂಚ್ಬಿಟ್ಟಕ್ಕೆ ನೀನು ನ್ಯಾಯವ ನಮಗೆ ಮಾತ್ರ 200 ರೈತರ ಸಂಘಕ್ಕೆ ದುಡ್ಡು ಬೇಕು ಈಸ್ಕೊಡಿ ಅಷ್ಟೇ ನಿನ್ನ ನಂಬಿಕೆ ಬಂದೀವಿ ನಾವು ಆಯ್ತು ಅನ್ಯಾಯ ಜನಗಳು ನೀವೇ ನನ್ನ ನನಗೂ ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ನಾನು ಮಾಡ್ದನ ಈ ಮಾತು ಕೇಳಿ ಕೇಳಿ ಹೆಂಗಾಗಿರೋದು ನಾವು ಎಷ್ಟು ಅಂತ ಹೇಳಿ ಕೇಳು 3 ದಿನ 8 ಮಕ್ಕಳು ಪಡ್ಬಿಟ್ಟು ಬಂದಿರೋ ಹಂಗೆ ನಂಗೆ ಎಷ್ಟು ಕೊಟ್ಟಾಗಾರ ನಮ್ಗೆ ಮಾತಾಡ್ಕೊ ಬಂದಿವಿ ಆಯ್ತು ಆಮೇಲೆ ಬರ್ತೀನಿ ನೀವು ಮಾತಾಡ್ಬಿಡಿ ನಮ್ಗೆ ಈಗ ತಗೊಂಡವ್ರಿಗೆ ಆಯ್ತು 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 ನಮ್ ಬ್ಲಾಕ್ 5 ಲಕ್ಷ ಬಂದ ಅವ್ರಿಗೆ 7 ಲಕ್ಷ ಅಂತ ಹೇಳ್ಬಿಡು ಆಯ್ತು ಬಿಡು ಕಿಯಾ ಶೋರೂಮ್ ಹೋಗಿ ಇನ್ನೊಂದು ಕಾರ್ ಸರಿ ನಾ ಮತ್ತೆ ನಾ ಅವ್ರಿಗೆ ಸಮಾಧಾನ ಮಾಡ್ತೀನಿ ನಂಗೆ ಗೊತ್ತು ಬಾ ಏನಪ್ಪ ಈಗ ತಹಸೀಲ್ದಾರ್ ಹತ್ರ ಮಾತಾಡ್ಕೊ ಬಂದೀವಿ 2 ಲಕ್ಷ ಹಾಕ್ತೀನಿ ಅಂತ ಹೇಳಾರ ನಾಳೆ ಹೋಗೋ ದುಡ್ಡು ಹಾಕ್ತೀನಿ ಅಂತ ಹೇಳಾರ ನಾಳೆ ದುಡ್ಡು ಬಂದು ಬಿಡುತ್ತಾ ಎಷ್ಟೊತ್ತಾದ್ರೂ ದುಡ್ಡು ಬರ್ತದ ನೀವು 1 ಲಕ್ಷ ನಾಳೆ 7 ಗಂಟೆ ಕೇಳ್ಕ ಬರ್ದೇದು ಹೊತ್ಗ ನೀ ನಮ್ ಕೇಳು ಸರಿ ಇದೊಂದ್ ಸತಿ ಅದು ಹೊರಗಡೆ ಒಂದ್ ಹೆಸರದ ಬೇಡ ಅದು ನಾನು ತೋರಿಸ್ತೀನಿ ಬಾ MLA ಅವರು 7 ಲಕ್ಷ ಬಿಡುಗಡೆ ಮಾಡ್ಕೊಟ್ರ ಊರವ್ರಗ 1 ಲಕ್ಷನೇ 1 ಲಕ್ಷ ನೀವು ಡಮ್ ಅನ್ಸಿ ಏನಂತೀರ ಡಮ್ ಅನ್ಸ್ಬಿಟ್ರೆ ನಮ್ಗೆ ಡಮ್ ಅಂದ್ಬಿಟ್ರೆ ನಂಗೋಸಿ ಕೊಡೋಣ ಸದ್ಯಕ್ಕೆ ಮುಂದೆ ನೋಡ್ಕೊಂಡು ತಗೊಬಿಡಿ ಎಷ್ಟು ಜನ ಇರಲಿ ಲೆಕ್ಕ ಕಳಿ ಸಾಲಕ್ಕೆ 100 ರೂಪಾಯಿ ಎಲ್ಲ ಈಸ್ಕೊಳ್ಳಿ ಎಲೆಕ್ಷನ್ ಗಿಂತ 1,000 ಕೊಡ್ರಂತ ಸಮಾಧಾನ ಇರೋ ನಾನು ಮಾತಾಡ್ತೀನಿ ಇನ್ನೊಂದಲ್ಲಿ ಆಯ್ತು 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 ಸೈಡು ಬನ್ನಿ ಯಾರಿಗೂ ಮೋಸ ಮಾಡಲ್ಲ ಎಲ್ಲ ಸಮವಾಗಿ ಹಂಚ್ಕೊಬಿಡು ಜನಗಳಿಗೆ ಮಾತ್ರ ಪುತ್ತೂರು ಸೀರಾ ಮುಗ್ಗೊಟ್ಟು ಇಷ್ಟ ಹೇಳ್ಬೇಕು ನಮ್ಗೆ ನೋಡ್ಕೊಂಡ್ರೆ ಹಂಗೆ ಹಿಂಗೆ ಅನ್ನಕ್ ಹೋಗ್ಬೇಡಿ ತಗೊಳ್ಳಿ ಮಾತಾಡಿರ್ಲಿ ಬ್ರೇಕಿಂಗ್ ನ್ಯೂಸ್ ಇಂದು ಸಿಂಧುವಳಿ ಗ್ರಾಮದಲ್ಲಿ ಚುನಾವಣಾ ಆಫೀಸ್ ಬ್ರೇಕಿಂಗ್ ನ್ಯೂಸ್ ಏನ್ರಿ ಇಂತಹ ಕೃತ್ಯಗಳು ಮಾಡೋದ್ರಿಂದಾನೇ ದೇಶ ಉದ್ಧಾರ ಆಗಿಲ್ಲ ನಿಮ್ಮಂತರು ಮಲ್ಲೇಶ ಸುಂದರ ಸಾಬು ನೋಡಿ ಇಂತಹ ನೀವು ವ್ಯಾಮೋಹಗಳಿಗೆ ಒಳಗಾದ್ರೆ ಇದೇ ರೀತಿ ಹಣಕ್ಕೆ ವ್ಯಾಮೋಹ ಪಟ್ರೆ ಮುಂದೆ ನೀವು ಓಟುಗಳೆಲ್ಲ ಮಾರ್ಕೊಂಡ್ರೆ ಇದೇ ರೀತಿ ಬರಗಾಲ ಬರುತ್ತೆ ನಮ್ಗೆ ಅಲ್ವಾ ದೇಶ ಉದ್ಧಾರ ಆಗಲ್ಲ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಲ್ಲ ಅಭಿವೃದ್ಧಿ ಹೊಂದುವ ದೇಶ ಆಗ್ಬೇಕು ನಮ್ ದೇಶ ಅಲ್ವೇ ಚುನಾವಣೆ ಟೈಮಲ್ಲಿ ಈ ರೀತಿ ದುಡ್ಡು ಹಂಚೋದು ದುಡ್ಡು ಈಸ್ಕೊಳ್ಳೋದು ಮಾಡಿದ್ರೆ ನಮ್ಮ ಸುತ್ತಮುತ್ತ ಎಷ್ಟು ಹಳ್ಳಿಗಳಿವೆ ಅಷ್ಟು ಗಳಿಗೆ ಚುನಾವಣಾ ಸ್ಕ್ವಾಡ್ಗಳನ್ನು ಹಾಕಿರ್ತಾರೆ ಅವ್ರ ಕೈಗೆ ನಾವೇನಾದ್ರೂ ಸಿಕ್ಕಂದ್ರೆ ಅಥವಾ ದುಡ್ಡು ಹಂಚೋರು ಸಿಕ್ಕಂದ್ರೆ ನಮಗೆ ಕಾನೂನಿಂದ ಕಠಿಣ ಕ್ರಮ ಜರುಗಿಸ್ತಾರೆ. ಆದ್ರಿಂದ ದುಡ್ಡು ಈಸ್ಕೊಳಕ್ ಹೋಗ್ಬೇಡಿ, ದುಡ್ಡು ಹಂಚೋರ್ನು ಬಿಡಬೇಡಿ. ಕಾನೂನನ್ನ ಗಮನಕ್ಕೆ ತಗೊಬಂದು ಅವ್ರಿಗೆ ಸಂವಿಧಾನದಲ್ಲಿ ಯಾವ ರೀತಿ ಶಿಕ್ಷೆಗಳಿವೆ ಅದಕ್ಕೆ ಅವ್ರನ್ನ ಗುರಿಪಡಿಸಿ. ಧನ್ಯವಾದಗಳು. ತೋರಿಸಿದಂಥ ದೃಶ್ಯ ಪ್ರತಿ ಚುನಾವಣೆಯಲ್ಲಿ ನಮ್ಮೂರುಗಳಲ್ಲಿ ನಡೆಯುವಂಥ ದೃಶ್ಯ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಷ್ಟೆಷ್ಟು ಅಮೌಂಟ್ಗಳನ್ನ ಕೊಡ್ತಾರೆ.
ಆವತ್ತಿನ ದಿನ ನಾವು ಅವರ ಒಂದು ಅಮೌಂಟ್ಗೆ ಆಕರ್ಷಿತರಾಗಿ ಓಟ್ನ ಮಾಡ್ಬಿಡ್ತೀವಿ. ಮುಂದಿನ 5 ವರ್ಷಗಳ ಕಾಲ 6 ವರ್ಷಗಳ ಕಾಲ ಅವ್ರ್ಯಾರೋ ನಾವ್ಯಾರೋ ಅವ್ರನ್ನ ಮಾತಾಡ್ಸಕ್ ಹೋದಕ್ಕೂ ಸಹ ಅವರು ನಮ್ಮನ್ನ ಒಂದು ಸಂಯಮದಿಂದ ಸೌಜನ್ಯದಿಂದ ವರ್ತಿಸಲ್ಲ. ಹಾಗಾಗಿ ಪ್ರಜೆಗಳನ್ನ ನಾಡಿ ಮಿಡಿತವನ್ನ ಯಾರು ಇರ್ಕೊಂಡಿರ್ತಾರೆ ಅಂತ ಒಂದು ನಾಯಕನನ್ನ ಆಯ್ಕೆ ಮಾಡೋದು ನಮ್ಮೆಲ್ಲರ ಹೊಣೆ ಅಲ್ವಾ. ಇವತ್ತು ಒಂದು ದಿವಸ ಕುಕ್ಕರ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ, ಇನ್ನೇನೋ ಇತ್ಯಾದಿ ಕೊಡ್ತಾರೆ ಅಂತಂದ್ಬಿಟ್ಟು ಆಕರ್ಷಿತರಾದ್ರೆ ಮುಂದಿನ 5 ವರ್ಷಗಳಲ್ಲಿ ದೇಶ ಧೂಳ್ಪಟ್ಟಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗಲ್ಲ. ಇವಾಗ ನೋಡ್ತಾ ಇರ್ಬೋದು ಸ್ಕ್ಯಾಮ್ಗಳು ನಡೀತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರಪ್ಪ ಅಂದ್ರೆ ನೇರ ಹೊಣೆ ನಾವೇ. ಯಾಕಪ್ಪ ಅಂತಂದ್ರೆ ನಾವು ಅವತ್ತು ಕರೆಕ್ಟಾಗಿ ಅಂದ್ರೆ ಬೇಡ ಅನ್ನೋದಾದ್ರೆ ಮಾತ್ರ ಅವತ್ತು ನಾವು ಪರ್ಫೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ರೆ ಇಂಥ ತಪ್ಪುಗಳು ಆಯ್ತಾ ಇರಲಿಲ್ಲ. ಹಂಗಾಗಿ ನಾನು ನಮ್ಮ ಶಿಬಿರಾರ್ಥಿಗಳಲ್ಲಿ ಮತ್ತೆ ಸಿಂಧುವಳ್ಳಿ ಗ್ರಾಮದ ಜನತೆಯಲ್ಲಿ ಈ ಮೂಲಕ ಅರಿವು ಮೂಡಿಸೋದು ಏನಪ್ಪ ಅಂತಂದ್ರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಪರ್ಫೆಕ್ಟ್ ಆಗಿರೋ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾರು ದುಡ್ಡನ್ನ ನಾಯಕ ಆದಂತವನು ಪ್ರಜೆಗಳ ನಾಡಿ ಮಿಡಿತವನ್ನ ಅಟ್ಟಿರ್ಬೇಕು, ಪ್ರಜೆಗಳ ಮಧ್ಯೆ ಇರಬೇಕು. ಇವತ್ತಿನ ದಿನ ಏನಾಗದಪ್ಪ ಅಂದ್ರೆ MLA ಪತ್ನಿ ಫಾರ್ಚುನರ್ ಅಲ್ಲಿ ಓಡಾಡಿದ್ರೆ MLA ಮಗ ಆಡಿ ಕಾರಲ್ಲಿ ಓಡಾಡ್ತಾರೆ. ನಾವು ಮಾತ್ರ ನಮ್ಮ ತಾತನ ಕಾಲ ಸೈಕಲ್ ಇದ್ವು, ಇವತ್ತು XL100 ಬಂದಿದ್ದೀವಿ. ಮುಂದಿನ ದಿನಗಳು ಇದೆ. ಹಾಗಾಗಿ ಈ ಮೂಲಕ ಮತದಾನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಧನ್ಯವಾದಗಳು.